ಸ್ನೇಹಿತರು ಮತ್ತೆ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ 13 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಜರ್ನಲಿಸಂ ಬಿಟ್ಟು. ಸೊ ಅವರೆಲ್ಲರಿಗೂ ಹರ್ಟ್ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಐ ಆಮ್ ಗಿಲ್ಟಿ, ನನ್ನ ಆತ್ಮಸಾಕ್ಷಿಗೆ ನೋವಾಗಿದೆ, ನನಗೆ ಬೇಸರ ಆಗಿದೆ. ನಾನು ಇಷ್ಟು ವರ್ಷಗಳ ಕಾಲ ಒಂದು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದವನು, ಸಿನಿಮಾದಲ್ಲಿ ಇದ್ದವನು, ಜರ್ನಲಿಸಂ ಅಲ್ಲಿ ಇದ್ದವನು, ನನ್ನಂತವರ ಬಾಯಲ್ಲಿ ಯಾರನ್ನ ನೋಯಿಸುವಂತ ಪದವಾಗ್ಲಿ, ಯಾರನ್ನ ಅವಹೇಳನ ಮಾಡುವಂತ ಪದವಾಗ್ಲಿ, ಈ ತರದೊಂದು ಪದ, ಈ ತರದೊಂದು ವಾಕ್ಯಗಳೇ ರಚನೆ ಆಗ್ಬಾರ್ದಾಗಿತ್ತು. ಅದಕ್ಕೆ ನಾನು ತಾಯಿ ಸ್ಥಾನದಲ್ಲಿ ಕೂತಿರುವ ಜಯಮಾಲಾ ಮೇಡಮ್ ಅವ್ರಿಗೆ ನಾನು ಎಲ್ಲರ ಸಮಕ್ಷಮದಲ್ಲಿ, ನನ್ನ ಎಲ್ಲ ನಿರ್ಮಾಪಕರು ನಮ್ಮ ಸ್ನೇಹಿತರೆ, ನನಗೆ ಗದರುವಷ್ಟು, ತಿಳಿ ಹೇಳುವಷ್ಟು, ನೀವು ನಾನು ಒಳ್ಳೆ ಕೆಲಸ ಮಾಡಿದಾಗ ತುಂಬಾ ಹೊಗಳಿರುವ, ಮೆಚ್ಚಿರುವ, ನನ್ನನ್ನು ಮುಂದೆ ತಗೊಂಡು ಹೋಗಿರೋರು, ನಾನು ಒಂದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಕ್ಕೆ ಅವ್ರಿಗೆಲ್ಲರಿಗೂ ಅಧಿಕಾರ ಇರುತ್ತೆ. ನನಗೆ ಅಂತಲ್ಲ, ಆ ಚೇಂಬರ್ನ ಶಕ್ತಿನೇ ಅದು ತಾಯಿ ಸ್ಥಾನದಲ್ಲಿ ಬರೆಯುತ್ತೆ ಮತ್ತು ತಪ್ಪು ಮಾಡಿದಾಗ ಹಂಗೆ ದಂಡ ಇರುತ್ತೆ. ಸೊ ನಾನು ಎಲ್ಲರಿಗೂ ಇವತ್ತು ಪತ್ರದ ಮುಖಾಂತರನೇ ಕ್ಷಮಾಪಣೆ ಕೇಳಿದ್ದೀನಿ ಮತ್ತು ನಿಮ್ಗೂ ಹೇಳಿದ್ದೀನಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಂಟರ್ಪ್ರಿಟೇಷನ್ಸ್ ಅಂತ ಬಂದಾಗ ಆಸ್ ಎ ಜರ್ನಲಿಸ್ಟ್, ಆಸ್ ಎ ಒರೇಟರ್, ಆಸ್ ಎ ರೈಟರ್ಸ್ ನಮಗೊಂದಿರುತ್ತೆ. ಆದ್ರೆ ನಮ್ದು ಯಾವುದೇ ಇಂಟರ್ಪ್ರಿಟೇಷನ್ಸ್, ನಮ್ದು ಯಾವುದೇ ಚಾನಲ್ಸ್, ನಮ್ದು ಯಾವುದೇ ಮಾಧ್ಯಮ, ವಿ ಆರ್ ಮೀಡಿಯಂ ಪೀಪಲ್, ಯಾವುದೇ ಮಾಧ್ಯಮ, ನಾನು ಆಸ್ ಎ ರೈಟರ್ ಡೈರೆಕ್ಟರ್, ನಾನು ಒಂದು ಮಾಧ್ಯಮ ಕೆಲಸ ಮಾಡುವಾಗ ನಿರ್ಮಾಪಕರುಗಳು, ನಿರ್ದೇಶಕರುಗಳು ಅಥವಾ ಚಲನಚಿತ್ರರಂಗದ ಯಾವುದೇ ವಿಭಾಗದವರಿಗೆ ನೋಯಿಸುವ, ಅವ್ರನ್ನ ಹರ್ಟ್ ಮಾಡುವಂತಹ ನೈತಿಕ ಪ್ರಜ್ಞೆ ಯಾರಿಗೂ ಇರಲ್ಲ, ಯಾರಿಗೂ ಅಧಿಕಾರ ಇರಲ್ಲ. ನಾನು ಅಂತಲ್ಲ, ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರು ಯಾರು ಅದನ್ನ ಮಾಡಬಾರ್ದು. ಆ ಇಂಟರ್ಪ್ರಿಟೇಷನ್ ಬೇಸರತ್ತಾಗಿ ತಪ್ಪಾಯ್ತು ಅಂತ ನಾನು ಹೇಳಿದೆ. ಯಾಕಂದ್ರೆ ಮನಸ್ಪೂರ್ವಕವಾಗಿ ನಾನು ಅವತ್ತೇ ಹೇಳಿದ್ದೆ. ಅದ್ರ ಕುರಿತಾದಂತ ಬೇರೆ ಬೇರೆ ವಿಷಯಗಳು, ಅದಕ್ಕೆ ಪ್ರವಾಂಗ ಆಗಿ ಬೇರೆ ಬೇರೆ ವಿಷಯಗಳೇನಿತ್ತು ಅದನ್ನೆಲ್ಲ ಮೇಡಮ್ ಜವಾಬ್ದಾರಿ ತಗೊಂಡಿದ್ದಾರೆ. ಇದನ್ನ ಸಾಲ್ವ್ ಮಾಡಿ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ. ಇನ್ನು ಮಾರ್ಚ್ 3ನೇ ತಾರೀಕು 93 ವರ್ಷಕ್ಕೆ ಬರ್ತಾ ಇದೆ. ಖುಷಿ ಏನಂದ್ರೆ ಇದೇ ಮೇಡಮ್ ಅವರು 75 ವರ್ಷದ ಸಂಭ್ರಮದಲ್ಲಿ ಇದ್ದಾಗ ನಾನು ಚಿತ್ರರಂಗಕ್ಕೆ ಬಂದಿತ್ತು. ಅರಮನೆ ಮೈದಾನದಲ್ಲಿ ನಡೆದಾಗ, ಹೌದು 17 ವರ್ಷ ಆಯ್ತು. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಆನೇಕಲ್ ಬಾಲರಾಜ್ ಅವರಿಲ್ಲ ಜನ್ಮ ಅಂತ ಸಿನಿಮಾ ಅವತ್ತು ಸೆಟ್ ಆಗಿದ್ದ ಸಿನಿಮಾ. ಇವತ್ತಿಗೆ 60 ಸಿನಿಮಾ ಕೆಲಸ ಮಾಡಿ ಬಂದು ನಿಂತಿದ್ದೀವಿ. ಸೊ ಎಲ್ಲ ಹಿರಿಯರಲ್ಲಿ, ಯಾಕಂದ್ರೆ ನಾನು ಒಂದು ತುಂಬಾ ಬಲವಾಗಿ ನಂಬಿದ್ದೀನಿ. ನನ್ನ ಸಿದ್ಧಾಂತ ಏನು ಅಂದ್ರೆ, ಈ ಜಗತ್ತು ಎಲ್ಲರಿಗೂ ಸೇರಿದ್ದು, ಈ ಎಲ್ಲರೂ ಸಮಾನರು ಮತ್ತು ಈ ಜಗತ್ತಲ್ಲಿ ಎಲ್ಲರಿಗೂ ಒಂದು ಅವರದೇ ಆದಂತಹ ಸ್ಥಾನಮಾನ ಇರುತ್ತೆ, ಅವರದೇ ಆದಂತಹ ಕಷ್ಟ ನಷ್ಟಗಳಿರುತ್ತೆ. ಹಾಗಾಗಿ ನಾನು ಅವತ್ತೇ ನನ್ನ ಹೇಳಿಕೆಯನ್ನು ಹಿಂದೆ ತಗೊಂಡಿದ್ದೆ, ಸ್ಪಷ್ಟಪಡಿಸಿದ್ದೆ ಮತ್ತು ಎಲ್ಲ ನನ್ನ ಸಹೋದರರಿಗೆ, ಸೀನಿಯರ್ಸ್ಗಳಿಗೆ ಕ್ಷಮೆ ಕೇಳಿದ್ದೆ. ಆ ಕಾರಣವಾಗಿ ಒಂದು ಸದಸ್ಯರು ಇಷ್ಟು ಸೌಹಾರ್ದಯುತವಾಗಿ ತಿಳಿ ಹೇಳಿ, ಅದರಿಂದ ಪರ್ಸನಿಫಿಕೇಶನ್ಸ್ ಏನಾಗುತ್ತೆ, ಅದರ ಎಡವಟ್ಟುಗಳು ಏನಾಗುತ್ತೆ, ಅದು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೆ, ಅದನ್ನೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತು. ಚಿತ್ರರಂಗದ ಯಾವುದೇ ಸಮಸ್ಯೆ ಬಂದಾಗ ಇದು ಒಂದು ಕುಟುಂಬ ಅನ್ನೋದನ್ನ ನಾನು ಬಲವಾಗಿ ಕೇಳ್ಪಟ್ಟಿದ್ದೆ. ಇವತ್ತು ನನ್ನದೇ ಅನುಭವ ಆದಾಗ ಅದನ್ನು ನಾನು ನಂಬಿದ್ದೀನಮ್ಮ. ಥ್ಯಾಂಕ್ ಯು ಫಾರ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.